ನಮಸ್ಕಾರ. ಕರುನಾಡಿನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಗೂ ನನ್ನ ಹೆಮ್ಮೆಯ ಡಿಜಿಟಲ್ ಕನ್ನಡಿಗ ಚಾನೆಲ್ನ ಸಮಸ್ತ ಜನತೆಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಾನು ನಮ್ಮ ರಾಜ್ಯದ ಜನತೆಗೆ, ವಿಶೇಷವಾಗಿ ಸರ್ಕಾರದ ಪಿಂಚಣಿ ಹಣವನ್ನು ನಂಬಿಕೊಂಡು ಜೀವನ ನಡೆಸುತ್ತಿರುವ ಲಕ್ಷಾಂತರ ಫಲಾನುಭವಿಗಳಿಗೆ ಅತ್ಯಂತ ಪ್ರಮುಖವಾದ ಹಾಗೂ ಒಂದು ಕಡೆ ಭರ್ಜರಿ ಸಿಹಿ ಸುದ್ದಿ, ಮತ್ತೊಂದು ಕಡೆ ಅಷ್ಟೇ ಶಾಕಿಂಗ್ ಆಗಿರುವಂಥ ಬಿಗ್ ಅಪ್ಡೇಟ್ ಒಂದನ್ನು ತಂದಿದ್ದೇನೆ. ಹೌದು ಸ್ನೇಹಿತರೆ, ನೀವು ಹಿರಿಯ ನಾಗರಿಕರಾಗಿರಲಿ, ವಿಧವಾ ಮಹಿಳೆಯರಾಗಿರಲಿ ಅಥವಾ ಅಂಗವಿಕಲಚೇತನರಾಗಿರಲಿ, ನಿಮ್ಮೆಲ್ಲರಿಗೂ ಸರ್ಕಾರದಿಂದ ಬರಬೇಕಾಗಿದ್ದ ಪಿಂಚಣಿ ಹಣದ ಬಗ್ಗೆ ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ನಿರ್ಧಾರ ಹೊರಬಿದ್ದಿದೆ. ಕಳೆದ ಕೆಲವು ತಿಂಗಳುಗಳಿಂದ ಪಿಂಚಣಿ ದುಡ್ಡು ಬಾರದೆ ಕಾಯುತ್ತಿದ್ದ ಲಕ್ಷಾಂತರ ವೃದ್ಧರ ಮತ್ತು ತಾಯಂದಿರ ಖಾತೆಗೆ ಈಗ ಒಟ್ಟೊಟ್ಟಿಗೆ ಹಣ ಜಮೆಯಾಗಲು ಭರ್ಜರಿ ಸಿದ್ಧತೆಯಾಗಿದೆ. ಹಾಗಾಗಿ ಇವತ್ತಿನ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೇಳಿ. ನಿಮ್ಮ ಪಿಂಚಣಿ ಹಣ ಯಾವಾಗ ಬರುತ್ತದೆ, ಯಾರ ಖಾತೆಗೆ ಬರುತ್ತದೆ ಮತ್ತು ಈ ಬಾರಿ ಹಣ ಬರಬೇಕಾದ್ರೆ ನೀವು ಮಾಡಬೇಕಾದ ಕಡ್ಡಾಯ ಕೆಲಸವೇನು, ಹಾಗೆಯೇ ಇಷ್ಟೊಂದು ಜನರಿಗೆ ಪಿಂಚಣಿ ರದ್ದಾಗಲು ಅಸಲಿ ಕಾರಣವೇನು ಎಂಬ ಸಂಪೂರ್ಣ ವಿವರವನ್ನು ನಾನು ಇವತ್ತು ನಿಮಗೆ ತಿಳಿಸಿಕೊಡಲಿದ್ದೇನೆ. ನೀವಿನ್ನೂ ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲೇ ಇರೋ ಗಂಟೆ ಗುರುತನ್ನ ಆನ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ನಾವೆಲ್ಲರೂ ಕಾಯುತ್ತಿದ್ದ ಆ ಸಿಹಿ ಸುದ್ದಿ ಏನು ಅನ್ನೋದನ್ನು ನೋಡೋಣ. ರಾಜ್ಯ ಸರ್ಕಾರದಿಂದ ಪೆಂಡಿಂಗ್ ಉಳಿದಿರ್ತಕ್ಕಂಥ ಪಿಂಚಣಿ ಕಂತುಗಳ ಬಿಡುಗಡೆಯ ಬಗ್ಗೆ ಈಗ ಅಧಿಕೃತ ಮೂಲಗಳಿಂದ ಒಂದು ಮಹತ್ವದ ಮಾಹಿತಿ ಹೊರಬಿದ್ದಿದೆ. ನಿಮಗೆ ಗೊತ್ತಿರುವ ಹಾಗೆ ಕಳೆದ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಈಗಾಗಲೇ ಬಹುತೇಕ ಎಲ್ಲರ ಖಾತೆಗಳಿಗೆ ಕ್ಲಿಯರ್ ಆಗಿದೆ. ಆದರೆ ಅದಾದ ನಂತರ ಮಾರ್ಚ್ ತಿಂಗಳು ಮತ್ತು ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಫಲಾನುಭವಿಗಳ ಕೈ ಸೇರಿರಲಿಲ್ಲ. ಇದರ ಜೊತೆಗೆ ಈಗ ಮೇ ತಿಂಗಳು ಕೂಡ ಮುಗಿಯುತ್ತಾ ಬಂದಿದೆ. ಅಂದರೆ ಒಟ್ಟು 3 ತಿಂಗಳ ಹಣ ಬಾಕಿ ಉಳಿದುಕೊಂಡಿತ್ತು. ಆದರೆ ಈಗ ಸಿಕ್ಕಿರುವ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಈ 3 ತಿಂಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರ ಈಗ ಸಂಪೂರ್ಣವಾಗಿ ಸಿದ್ಧತೆ ಮಾಡಿಕೊಂಡಿದೆ. ಹೌದು, ಮಾರ್ಚ್, ಏಪ್ರಿಲ್ ಮತ್ತು ಮೇ ಇಡೀ 3 ತಿಂಗಳ ಪಿಂಚಣಿ ಹಣವು ಒಟ್ಟೊಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಡಿಬಿಟಿ ಮೂಲಕ ಜಮೆಯಾಗಲಿದೆ. 5 ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಾಗಿನಿಂದ ಬಜೆಟ್ ಹೊಂದಾಣಿಕೆಯ ಕಾರಣದಿಂದಾಗಿ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಅಂಗವಿಕಲ ವೇತನದಂತಹ ಸಾಮಾಜಿಕ ಭದ್ರತಾ ಯೋಜನೆಗಳ ಪಿಂಚಣಿ ಹಣ ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗುತ್ತಿರಲಿಲ್ಲ. 2-3 ತಿಂಗಳಾದರೂ ಹಣ ಕೈ ಸೇರುತ್ತಿಲ್ಲ ಎಂದು ರಾಜ್ಯಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಜನರ ಈ ಅನಿವಾರ್ಯತೆಯನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರವು ಈಗ ಬಾಕಿ ಇರುವ ಎಲ್ಲ 3 ತಿಂಗಳ ಕಂತುಗಳನ್ನು ಒಟ್ಟಿಗೆ ಜಮೆ ಮಾಡಲು ಮುಂದಾಗಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನಿಮಗೆ ಪ್ರತಿ ತಿಂಗಳು 800 ರೂಪಾಯಿ ಪಿಂಚಣಿ ಬರುತ್ತಿದ್ರೆ ಈಗ 3 ತಿಂಗಳ ಹಣ ಒಟ್ಟಿಗೆ ಸೇರಿ ಅಂದರೆ ಒಟ್ಟು 2400 ರೂಪಾಯಿ ನಿಮ್ಮ ಖಾತೆಗೆ ಒಂದೇ ಸಲ ಬರಲಿದೆ. ಯಾರಿಗೆಲ್ಲ ಎಷ್ಟು ಪಿಂಚಣಿ ಬರಬೇಕೋ ಅದರ 3 ಪಟ್ಟು ಹಣ ಈ ಬಾರಿ ಒಟ್ಟಿಗೆ ಜಮೆಯಾಗುವುದು ಗ್ಯಾರಂಟಿ. ಆದರೆ ಸ್ನೇಹಿತರೆ, ಇಲ್ಲಿಗೆ ಕಥೆ ಮುಗಿಯಲಿಲ್ಲ. ನೀವು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದ ಮತ್ತೊಂದು ಕಹಿ ಸುದ್ದಿಯೂ ಇದೆ. ಅದೇನೆಂದರೆ, ರಾಜ್ಯದಲ್ಲಿ ಸುಮಾರು 20ರಿಂದ 23 ಲಕ್ಷ ಫಲಾನುಭವಿಗಳನ್ನು ಈ ಪಿಂಚಣಿ ಯೋಜನೆಯಿಂದ ಮಧ್ಯದಲ್ಲೇ ಹೊರಗಿಡಲಾಗಿದೆ. ಹೌದು ಸ್ನೇಹಿತರೆ, ಸುಮಾರು 20 ಲಕ್ಷಕ್ಕೂ ಅಧಿಕ ಜನರ ಪಿಂಚಣಿಯನ್ನು ಸರ್ಕಾರವು ರದ್ದುಗೊಳಿಸಿದೆ ಅಥವಾ ತಡೆಹಿಡಿದಿದೆ. ಈ ತಪಾಸಣೆ ಮತ್ತು ಪರಿಶೀಲನೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ದೊಡ್ಡ ಶಾಕಿಂಗ್ ಉದಾಹರಣೆಗಳು ಸಿಕ್ಕಿವೆ. ಲಕ್ಷಾಂತರ ಜನರು ಫೇಕ್ ಡಾಕ್ಯುಮೆಂಟ್ಸ್ ಅಂದರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತಾವು ಅನರ್ಹರಾಗಿದ್ದರೂ ಸಹ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಪಡೆದುಕೊಳ್ಳುತ್ತಿದ್ದರು. ಈಗ ಡಿಜಿಟಲ್ ತಂತ್ರಜ್ಞಾನ ಬಳಸಿ ಪರೀಕ್ಷಣೆ ಮಾಡಿದಾಗ ಇವರೆಲ್ಲ ಸಿಕ್ಕಿಬಿದ್ದಿದ್ದಾರೆ. ಹಾಗಾಗಿ ಅಂಥವರ ಪಿಂಚಣಿಯನ್ನು ತಕ್ಷಣವೇ ಕಡಿತಗೊಳಿಸಲಾಗಿದೆ. ಇದಕ್ಕಿಂತಲೂ ಗಂಭೀರವಾದ ವಿಷಯವೇನೆಂದರೆ, ರಾಜ್ಯದಲ್ಲಿ ಲಕ್ಷಾಂತರ ಜನ ಪಿಂಚಣಿದಾರರು ಈಗಾಗಲೇ ಮರಣ ಹೊಂದಿದ್ದಾರೆ. ಆದರೆ ಅವರು ತೀರಿ ಹೋದ ನಂತರವೂ ಅವರ ಕುಟುಂಬದ ಸದಸ್ಯರು ಆ ವಿಷಯವನ್ನು ಸರ್ಕಾರಕ್ಕೆ ತಿಳಿಸದೆ, ಮರಣ ಪ್ರಮಾಣಪತ್ರವನ್ನು ಸಲ್ಲಿಸದೆ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಅಕ್ರಮವಾಗಿ ಪಡೆದುಕೊಳ್ಳುತ್ತಾ ಬಂದಿದ್ದಾರೆ. ಇತ್ತೀಚೆಗಷ್ಟೇ ರಾಜ್ಯಾದ್ಯಂತ ನಡೆದ ಗಣತಿ ಕಾರ್ಯದ ಆಧಾರದ ಮೇಲೆ ಸರ್ಕಾರವು ಜೀವಂತವಾಗಿಲ್ಲದ ಎಲ್ಲ ಫಲಾನುಭವಿಗಳ ಹೆಸರನ್ನು ಪಿಂಚಣಿ ಪಟ್ಟಿಯಿಂದ ಸಂಪೂರ್ಣವಾಗಿ ಡಿಲೀಟ್ ಮಾಡಿದೆ. ಇದರ ಜೊತೆಗೆ ಸರ್ಕಾರವು ಇಂತಹ ಅನರ್ಹರಿಗೆ ಮತ್ತು ಮರಣ ಹೊಂದಿದವರ ಹಣವನ್ನು ಲಪಟಾಯಿಸುತ್ತಿರುವ ಕುಟುಂಬಸ್ಥರಿಗೆ ಕಡಾಖಂಡಿತವಾಗಿ ಒಂದು ದೊಡ್ಡ ಎಚ್ಚರಿಕೆಯನ್ನು ನೀಡಿದೆ. ಫಲಾನುಭವಿಗಳು ಮರಣ ಹೊಂದಿದ ನಂತರ
ಯಾರಾದರೂ ಅಕ್ರಮವಾಗಿ ಪಿಂಚಣಿ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆದುಕೊಳ್ಳುತ್ತಿದ್ದರೆ ಅಂಥವರ ಇಡೀ ಕುಟುಂಬದ ರೇಷನ್ ಕಾರ್ಡ್ ಅನ್ನು ಕಡ್ಡಾಯವಾಗಿ ರದ್ದು ಮಾಡಲಾಗುವುದು ಮತ್ತು ಅಕ್ರಮವಾಗಿ ಪಡೆದುಕೊಂಡಿರುವ ಎಲ್ಲ ಹಣವನ್ನು ಸರ್ಕಾರವು ಬಡ್ಡಿ ಸಮೇತ ವಾಪಸ್ ರಿಟರ್ನ್ ಪಡೆದುಕೊಳ್ಳುತ್ತದೆ. ಒಂದು ವೇಳೆ ಹಣ ಹಿಂದಿರುಗಿಸದಿದ್ದರೆ ಕಾನೂನು ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದೆ. ಇನ್ನು ಕೊನೆಯದಾಗಿ, ನೀವು ನಿಜವಾದ ಅರ್ಹ ಫಲಾನುಭವಿಗಳಾಗಿದ್ದರೂ, ನೀವು ಜೀವಂತವಾಗಿದ್ದರೂ ಸಹ ಕೆಲವೊಮ್ಮೆ ನಿಮ್ಮ ಖಾತೆಗೆ ಪಿಂಚಣಿ ಹಣ ಜಮೆಯಾಗುತ್ತಿರುವುದಿಲ್ಲ. ಒಂದು ವೇಳೆ ನಿಮಗೂ ಇನ್ನೂ ಪಿಂಚಣಿ ಹಣ ಬಂದಿಲ್ಲ ಎಂದರೆ ನಿಮ್ಮ ಖಾತೆಯಲ್ಲಿ ಕೆಲವು ಮುಖ್ಯ ಕೆಲಸಗಳು ಬಾಕಿ ಇವೆ ಎಂದೇ ಅರ್ಥ. ಅದರಲ್ಲಿ ಮೊದಲನೇದಾಗಿ, ನಿಮ್ಮ ಬ್ಯಾಂಕ್ ಖಾತೆಗೆ KYC ಪ್ರಕ್ರಿಯೆ ಪೂರ್ಣಗೊಂಡಿದೆಯಾ ಇಲ್ಲವೇ ಎಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳಿ. ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು KYC ಕಡ್ಡಾಯವಾಗಿ ಆಗಿರಲೇಬೇಕು. ಎರಡನೆಯದಾಗಿ, ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿದೆಯಾ ಎಂಬುದನ್ನು ನೋಡಿಕೊಳ್ಳಿ. ಬಹಳ ದಿನಗಳಿಂದ ಬ್ಯಾಂಕಿಗೆ ಹೋಗದೆ ಯಾವುದೇ ವ್ಯವಹಾರ ನಡೆಸದಿದ್ದರೆ ಖಾತೆ ಇನ್ಆಕ್ಟಿವ್ ಆಗುವ ಸಾಧ್ಯತೆ ಇರುತ್ತದೆ. ಮೂರನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾಗಿ, ನಿಮ್ಮ DBT ಸ್ಟೇಟಸ್ ಚೆಕ್ ಮಾಡಿಕೊಳ್ಳಿ. ಸರ್ಕಾರದ ಹಣ ನೇರವಾಗಿ ಆಧಾರ್ ಆಧಾರಿತ ಖಾತೆಗೆ ಜಮೆಯಾಗುವುದರಿಂದ DBT ಸಕ್ರಿಯವಾಗಿರಬೇಕಾದದ್ದು ಕಡ್ಡಾಯ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ, ಸರ್ಕಾರದ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಅರ್ಹ ಫಲಾನುಭವಿಗಳ ಖಾತೆಗೆ ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳ ಇಡೀ 3 ತಿಂಗಳ ಪಿಂಚಣಿ ಹಣವು ಒಟ್ಟೊಟ್ಟಿಗೆ ಜಮೆಯಾಗುವುದು 100ಕ್ಕೆ 100 ನಿಶ್ಚಿತ. ಸಮಸ್ತ ಪಿಂಚಣಿದಾರರಿಗೆ ಈ ವಿಷಯ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆದಷ್ಟು ಶೇರ್ ಮಾಡಿ. ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.